ಗುರುಭ್ಯೋ ನಮಃ. ಹರಿ ಓಂ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಗಳವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಶರದ್ ಋತು ಕಾರ್ತಿಕ ಮಾಸೆ ಕೃಷ್ಣಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನೇ ಮಂಗಳವಾಸರದಲ್ಲಿ. ಇವತ್ತಿನ ತಿಥಿ ಚತುರ್ಥಿ. ಇವತ್ತಿನ ನಕ್ಷತ್ರ ಆರಿದ್ರ. ಇವತ್ತಿನ ದಿವಸದ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ನಿಮ್ಮ ಬದುಕಿನಲ್ಲಿ ಕೆಲವು ಕಳೆದ ದಿನಗಳಿಂದ ಏರಿಳಿತಗಳನ್ನು ನೋಡುವಂಥದ್ದು, ಸ್ವಲ್ಪ ಮಟ್ಟಿಗೆ ದೂರವಾಗುವಂಥ ಕೆಲಸಗಳು ನಡೆಯುತ್ತೆ. ಕಾರ್ಯಗಳಲ್ಲಿ ನಿಧಾನಗತಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿ ಪ್ರಗತಿಯನ್ನು ನೋಡುವಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ಒಂದಷ್ಟು ಏರಿಳಿತಗಳಿದ್ರೂ ಸಹ ಒಂದಷ್ಟು ಜೀವನದಲ್ಲಿ ಆಶಾದಾಯಕ ಬೆಳವಣಿಗೆಯನ್ನು ಸಹ ನೋಡುವಂಥದ್ದು. ಶುಭ ದಿವಸ ಅಂತಲೂ ಸಹ ಹೇಳುವಂಥದ್ದು. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ಇಂದು ನಿಮ್ಮ ಮಾನಸಿಕ ಚಿಂತನೆ ವ್ಯಾಕುಲತೆಗೆ ಹೆಚ್ಚಾಗುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಪ್ರಗತಿಗಳು ಹಿನ್ನಡೆಯಾಗುವಂಥದ್ದು. ದೈಹಿಕ ಅನಾರೋಗ್ಯ ಉಂಟಾಗುವ ಸಂಭವಗಳು ಜಾಸ್ತಿ ಆಗುತ್ತೆ. ವೃತ್ತಿ ಮತ್ತು ಉದ್ಯೋಗದಲ್ಲಿ ಯಾವುದೇ ಪ್ರಗತಿ ಸುಧಾ ಕಂಡು ಬರೋದಿಲ್ಲ. ವ್ಯಾಪಾರ ವ್ಯವಹಾರದಲ್ಲಿ ಒಂದಿಷ್ಟು ಧನ ನಷ್ಟವಾಗುವ ಸೂಚನೆಗಳು ಸುಧಾ ಅತ್ಯಂತ ಜಾಗರೂಕತೆಯಿಂದ ಇರತಕ್ಕದ್ದು. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ನೀಲಿ. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ, ಭಗವತಿಯ ಆರಾಧನೆ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ಆಮದು ಮತ್ತು ರಫ್ತು ವ್ಯವಹಾರ ಮಾಡುವಂಥವರಿಗೆ ಮತ್ತು ಶಿಕ್ಷಕರಿಗೆ, ಶೈಕ್ಷಣಿಕ ಕ್ಷೇತ್ರದ ಕೆಲಸಗಾರರಿಗೆ ಧನಾಗಮನ ಆಗುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಹ ನೋಡುವಂಥದ್ದು. ಮಾನಸಿಕವಾಗಿ ಶಾಂತಿ ನೆಮ್ಮದಿ ದಿನವನ್ನು ಸಹ ನೋಡುವಂಥದ್ದು. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ಶಿವದರ್ಶನ, ತಾಯಿ ಭಗವತಿಯ ಆರಾಧನೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ನಿರುದ್ಯೋಗಿಗಳಿಗೆ ಸೂಕ್ತ ಉದ್ಯೋಗ ಪ್ರಾಪ್ತಿಯಾಗುವಂಥದ್ದು. ಮಾನಸಿಕವಾಗಿ ನೆಮ್ಮದಿ ಪಡೆದುಕೊಳ್ಳುವಂತಹ ದಿನಮಾನವಾಗಿರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ಸಹ ನೋಡುವಂಥದ್ದು. ರೈತಾಪಿ ವರ್ಗದವರಿಗೆ, ಮಧ್ಯವರ್ಗದವರಿಗೆ, ಕೃಷಿಕರಿಗೆ, ಹೈನುಗಾರಿಕೆ ಮಾಡುವಂಥವರಿಗೆ ಉತ್ತಮ ಲಾಭವನ್ನು ಸಹ ನೋಡುವಂಥದ್ದು. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭ ವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ನವಗ್ರಹಗಳ ಸ್ತೋತ್ರ ಪಠನ ಒಳಿತು. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿಯವರಿಗೆ ಸಣ್ಣ ಪುಟ್ಟ ದೈಹಿಕ ಅನಾರೋಗ್ಯ ಸಮಸ್ಯೆಯಿಂದ ವಿಮುಕ್ತರಾಗುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ಉತ್ತಮ ಪ್ರಗತಿಯನ್ನು ಸಹ ನೋಡುವಂಥದ್ದು. ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗದಲ್ಲಿ ವಿದೇಶ ಪ್ರಯಾಣ ಕೂಡ ಶುಭ ಯೋಗವಾಗಿರುತ್ತೆ. ವೃತ್ತಿ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಏಳಿಗೆಯನ್ನು ಸಹ ನೋಡುವಂಥದ್ದು. ಸಿಂಹ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ನೀಲಿ. ಪರಿಹಾರವಾಗಿ ಹತ್ತಿರದಲ್ಲಿರುವಂತಹ ನವಗ್ರಹಗಳ ಅಶ್ವತ್ಥ ನಾರಾಯಣರ ವೃಕ್ಷ ಪಠನೆ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ಇಂದು ನೀವು ಮಾನಸಿಕ ಅಸ್ವಸ್ಥರ ಒಳಗಾಗುವಂಥ ದಿನಮಾನವಾಗಿರುತ್ತೆ. ಚಿಂತೆ ವ್ಯಾಕುಲತೆಗೆ ಒಳಗಾಗುವಂಥದ್ದು. ಮತ್ತೆ ನಿಮಗೆ ಒಂದಷ್ಟು ಬದುಕಿನಲ್ಲಿ ಯಾವುದೇ ರೀತಿ ಏಳಿಗೆ ಕಂಡು ಬರದಿರುವಂಥದ್ದು ಇದು ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯಾಗುವಂಥದ್ದು. ಶುಭ ಸಂದರ್ಭಗಳಲ್ಲಿ ಒಂದಷ್ಟು ನೀವು ಕೋಪಿಷ್ಠರಾಗುವಂಥದ್ದು. ಜೊತೆಗೆ ಉದ್ಯೋಗ ವ್ಯವಹಾರಗಳಲ್ಲಿ ಯಾವುದೇ ಪ್ರಗತಿ ಕಂಡು ಬರುವುದಿಲ್ಲ. ಮಾತಿನಿಂದ ನಿಮ್ಮ ಅಪಾಯಕ್ಕೆ ನೀವೇ ಸಿಲುಕುವಂತ ಸಾಧ್ಯತೆಗಳಿರುತ್ತೆ. ಎಚ್ಚರಿಕೆ. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭ ವರ್ಣ ಬಂದು ಕೇಸರಿ. ಪರಿಹಾರವಾಗಿ ಹನುಮಾನ್ ಚಾಲೀಸ ಪಠನ ಒಳಿತು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ದೀರ್ಘಕಾಲದಿಂದ ಅನಾರೋಗ್ಯ ಸಮಸ್ಯೆಯಿಂದ ನೀವು ಚೇತರಿಸಿಕೊಳ್ಳುವಂಥದ್ದು. ಆರೋಗ್ಯದಲ್ಲಿ ಉತ್ತಮ ಅಭಿವೃದ್ಧಿಯನ್ನು ಸಹ ಕಾಣಲಿದ್ದೀರಿ. ಸುಗಂಧ ದ್ರವ್ಯಗಳು ಮತ್ತು ಒಡವೆ ವಸ್ತು ಮಾರಾಟಗಾರರಿಗೆ ಧನಲಾಭ ಅಂತಲೂ ಸಹ ಹೇಳ್ಬೋದು. ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಅತ್ಯುತ್ತಮ ಯಶಸ್ಸನ್ನು ಸಹ ನೋಡುವಂಥದ್ದು. ತುಲಾರಾಶಿಯವರಿಗೆ ಶುಭ ಸಂಖ್ಯೆ ಬಂದು 7, ಶುಭ ವರ್ಣ ಬಂದು ಬಿಳಿ. ಪರಿಹಾರವಾಗಿ ನವಗ್ರಹಗಳ ಸ್ತೋತ್ರ ಪಠನ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ಇದ್ದಕ್ಕಿದ್ದಂತೆ ದೈಹಿಕ ಅನಾರೋಗ್ಯ ಉಂಟಾಗುವ ಸಾಧ್ಯತೆಗಳಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ನಂಬಿಕೆ ದ್ರೋಹ ಆಗುವ ಸಾಧ್ಯತೆಗಳಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ನಿಮ್ಗೊಂದಿಷ್ಟು ಹಿನ್ನಡೆ ಆಗುವಂಥದ್ದು. ಹೆಚ್ಚಿನ ಜಾಗರೂಕತೆಯಿಂದ ಇರತಕ್ಕದ್ದು. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಬಿಳಿ. ಪರಿಹಾರವಾಗಿ
ಪ್ರಸನ್ನ ಆಂಜನೇಯ ದರ್ಶನ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಬಂಧು ಮಿತ್ರರೊಂದಿಗೆ ಇದ್ದಂತಹ ವಿವಾದಗಳ ಬಗ್ಗೆ ಒಂದಷ್ಟು ಮನೆಯಲ್ಲಿ ಶಾಂತಿ ನೆಮ್ಮದಿ ವಾತಾವರಣಗಳು ಅವರೆಲ್ಲ ವಿವಾದಗಳ ದೂರವಾಗಿ ನೆಮ್ಮದಿ ವಾತಾವರಣ ಸಹ ನೋಡುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ಉತ್ತಮ ಸಮಾನತೆಯನ್ನು ನೋಡುವಂಥದ್ದು. ವೃತ್ತಿ ಉದ್ಯೋಗ ವ್ಯಾಪಾರದಲ್ಲಿ ಪ್ರಗತಿಯನ್ನು ಸಹ ನೋಡುವಂಥದ್ದು. ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 9, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ನೂತನ ವ್ಯಕ್ತಿಗಳ ಪರಿಚಯದಿಂದ ಕಾರ್ಯಾನುಕೂಲತೆ ಉಂಟಾಗುವ ಸಾಧ್ಯತೆ ಇರುತ್ತೆ. ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ವಾತಾವರಣ ಸಹ ನೋಡುವಂಥದ್ದು. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಶುಭ ಸೂಚನೆಗಳಿರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಯಥೇಚ್ಛ ಧನ ಲಾಭವನ್ನು ಸಹ ನೋಡುವಂಥದ್ದು. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಬಿಳಿ, ಪರಿಹಾರವಾಗಿ ವೆಂಕಟೇಶ್ವರ ಆರಾಧನೆ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭ ರಾಶಿಯವರಿಗೆ ಕೈಗಾರಿಕಾ ಉದ್ಯಮಿಯವರಿಗೆ, ಚರ್ಮದ ಉದ್ಯಮಿಯವರಿಗೆ, ಆಮದು ರಫ್ತು ವ್ಯವಹಾರ ಮಾಡುವವರಿಗೆ, ಜೊತೆಗೆ ನಿಮ್ಮಲ್ಲಿರುವಂಥ ಧನ ನಷ್ಟವಾಗುವಂಥ ಸಾಧ್ಯತೆಗಳಿರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಯಾವುದೇ ಅಭಿವೃದ್ಧಿಯನ್ನು ಸಹ ನೋಡುವಂಥದ್ದಿಲ್ಲ. ಮಾನಸಿಕವಾಗಿ ಶಾಂತಿ ನೆಮ್ಮದಿಯನ್ನು ಸಹ ಕಳೆದುಕೊಳ್ಳುವ ದಿನಮಾನವಾಗಿರುತ್ತೆ. ಮುನ್ನೆಚ್ಚರಿಕೆ. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 7, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇಂದು ನೀವು ಬದುಕಿನಲ್ಲಿ ಒಂದಷ್ಟು ಜನಗಳಿಂದ, ಒಂದಷ್ಟು ವಿಚಾರಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ಹೊರಬರುವಂಥದ್ದು, ಆಚೆ ಬರುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ಮಿತ್ರರಿಂದ ಉತ್ತಮ ಸಹಕಾರ ಕೂಡ ನೋಡುವಂಥದ್ದು. ಆಸ್ತಿ ವಿವಾದಗಳು ತಕ್ಕ ಮಟ್ಟಿಗೆ ಬಗೆಹರಿಯುವಂಥದ್ದು, ವಿಮುಕ್ತರಾಗುವಂಥದ್ದು. ನ್ಯಾಯಾಲಯಗಳ ಕೇಸುಗಳೆಲ್ಲ ಬಗೆಹರಿಯುವಂಥದ್ದು. ಮಾನಸಿಕವಾಗಿ ಶಾಂತಿ ನೆಮ್ಮದಿ ದಿನವನ್ನು ಸಹ ನೋಡುವಂಥ ಶುಭ ದಿವಸವಾಗಿರುತ್ತೆ ಮೀನರಾಶಿಯವರಿಗೆ. ಶುಭ ಸಂಖ್ಯೆ ಬಂದು 9, ಶುಭವರ್ಣ ಬಂದು ಕೇಸರಿ, ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.